ಶಾಂತಿಯುತವಾಗಿ ಈದ್ ಮಿಲಾದ್ ಆಚರಿಸಿ ದಾಂಡೇಲಿಯಲ್ಲಿ ಸಿಪಿಐ ಶಿವಾನಂದ್ ಅಂಬಿಗೇರ್ ಕರೆ. ಮುಸ್ಲಿಂ ಧರ್ಮೀಯರ ಪವಿತ್ರ ಹಬ್ಬವಾದ ಈದ್ ಮಿಲಾದ್ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸುವಂತೆ ಮತ್ತು ತಾಲೂಕಿನಲ್ಲಿ ಶಾಂತಿ ಸೌಹಾರ್ದತೆಯನ್ನು ಕಾಪಾಡುವಂತೆ ಸಿಪಿಐ ಶಿವಾನಂದ್ ಅಂಬಿಗೇರ್ ಅವರು ಕರೆ ನೀಡಿದರು. ದಾಂಡೇಲಿ ನಗರ ಪೊಲೀಸ್ ಠಾಣೆಯ ಸಭಾಭವನದಲ್ಲಿ ದಾಂಡೇಲಿ ನಗರ ಮತ್ತು ಗ್ರಾಮೀಣ ಪ್ರದೇಶ ವ್ಯಾಪ್ತಿಯ ಈದ್ ಮಿಲಾದ್ ಆಚರಣೆ ಸಮಿತಿಯ ಪದಾಧಿಕಾರಿಗಳಿಗಾಗಿ ಹಮ್ಮಿಕೊಂಡಿದ್ದ ಶಾಂತಿ ಪಾಲನಾ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಈದ್ ಮಿಲಾದ್ ಹಬ್ಬವು ಪ್ರೀತಿ, ಸೌಹಾರ್ದತೆ ಮತ್ತು ಶಾಂತಿಯ ಸಂದೇಶವನ್ನು ಸಾರುವ ಹಬ್ಬವಾಗಿದೆ. ಹಬ್ಬವನ್ನು ಆಚರಿಸುವಾಗ ಯಾವುದೇ ರೀತಿಯ ಕೋಮು ಉದ್ವಿಗ್ನತೆ ಉಂಟಾಗದಂತೆ ನೋಡಿಕೊಳ್ಳಬೇಕು. ಮೆರವಣಿಗೆ ಮತ್ತು ಇತರೆ ಕಾರ್ಯಕ್ರಮಗಳನ್ನು ಸರ್ಕಾರದ ನಿಯಮಾವಳಿಗಳ ಪ್ರಕಾರವೇ ನಡೆಸಬೇಕು. ಧ್ವನಿವರ್ಧಕಗಳ ಬಳಕೆ, ಸಮಯದ ಪಾಲನೆ ಸೇರಿದಂತೆ ಎಲ್ಲ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕೆಂದು ಕರೆ ನೀಡಿದರು. ತಾಲೂಕಿನಲ್ಲಿ ಶಾಂತಿ ಕದಡುವ ಯಾವುದೇ ಪ್ರಯತ್ನ ನಡೆದರೂ ಪೊಲೀಸ್ ಇಲಾಖೆ ಕಠಿಣ ಕ್ರಮ ಕೈಗೊಳ್ಳಲಿದೆ. ಹಬ್ಬದ ವೇಳೆ ಯಾವುದೇ ಸಮಸ್ಯೆ ಕಂಡುಬಂದರೂ ತಕ್ಷಣವೇ ಪೊಲೀಸರಿಗೆ ಮಾಹಿತಿಯನ್ನು ನೀಡಬೇಕು. ಎಲ್ಲ ಸಮುದಾಯದವರು ಪರಸ್ಪರ ಸಹಕಾರದಿಂದ ಹಬ್ಬವನ್ನು ಆಚರಿಸುವ ಮೂಲಕ ದಾಂಡೇಲಿಯ ಶಾಂತಿ ಪರಂಪರೆಗೆ ಮೆರುಗು ತರಬೇಕೆಂದು ಅವರು ಮನವಿಯನ್ನು ಮಾಡಿದರು. ಸಭೆಯಲ್ಲಿ ಮುಸ್ಲಿಂ ಮುಖಂಡರು ತಮ್ಮ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ವೇದಿಕೆಯಲ್ಲಿ ಪಿಎಸ್ಐಗಳಾದ ಅಮೀನ್ ಅತ್ತರ್, ಕಿರಣ್ ಪಾಟೀಲ್, ಶಿವಾನಂದ ನಾವದಗಿ ಉಪಸ್ಥಿತರಿದ್ದರು. ಎಎಸ್ಐ ಮಂಜುನಾಥ್ ದೇಮಟ್ಟಿ ಸ್ವಾಗತಿಸಿದ ಕಾರ್ಯಕ್ರಮಕ್ಕೆ ಮಹಾದೇವ್ ಬಳೆಗಾರ್ ಅವರು ವಂದಿಸಿದರು. ಸಭೆಯಲ್ಲಿ ಈದ್ ಮಿಲಾದ್ ಆಚರಣೆ ಸಮಿತಿಯ ಪದಾಧಿಕಾರಿಗಳು, ಮುಖಂಡರು ಮತ್ತು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಹಬ್ಬದ ಆಚರಣೆಗೆ ಅಗತ್ಯವಿರುವ ಭದ್ರತೆ ಮತ್ತು ಇತರ ವ್ಯವಸ್ಥೆಗಳ ಬಗ್ಗೆಯೂ ಸಭೆಯಲ್ಲಿ ಚರ್ಚಿಸಲಾಯಿತು. ಒಂದು ಕೇಳ್ತಿದ್ರು, ಯಾರೇನು ಮಾತಾಡ್ತಿದ್ರು, ಬಹಳ ಶಾಂತ ಕೇಳ್ತಿದ್ರು. ಬಟ್ ಆಚೆ ಬಂದ್ಮೇಲೆ ಪುರುಷರಿಗೆ ಬಂದ್ರೆ ಮತ್ತಾರು ಜನ ಬರ್ತಿದ್ರು, ನಮ್ಮ ಆ ಜಗಳ ಹೆಸರು, ಈ ಜಗಳ ಅವನು ಬೇಡ ಆಗ್ತದೆ. ಅದೇ ರೀತಿ ಈಗ ಬರ್ತಡೇ ಮಾಡೋದಕ್ಕಂತ ಯಾರು ಮಾತು ಕೇಳೋದಿಲ್ಲ, ಯಾರಿಗೂ ಹೋಗೋಲ್ಲ, ಹೇಳುವಾಗ ಮಾತ್ರ ಕೇಳ್ತಾರೆ. ಆಮೇಲೆ ತಮ್ಮ ಕಾಯಕಗಳನ್ನು ನಾವು ಮಾಡ್ಕೊಳ್ತಾರೆ. ಅದಕ್ಕಾಗಿ ಪೊಲೀಸ್ ಅವಶ್ಯಕತೆ ಇರಲಿ. ಇಲ್ಲ ಅಂತಂದ್ರೆ ಹಿರಿಯ ಹೇಳಿದನಾಗಲಿ, ಧರ್ಮ ಹೇಳಿದನಾಗಲಿ, ಕಾನೂನು ಹೇಳಿದನಾಗಲಿ ಎಲ್ಲ ಬಳಸ್ತಾ ಹೋಗಿದ್ರೆ ಬರ್ತಾ ದೇಶದಲ್ಲಿ ಕ್ರೈಮ್ಗಳು ಕಡಿಮೆ ಆಗ್ತಾ ಇದ್ವಿ, ಬರ್ತಾ ಹೆಚ್ಚಾಗ್ತಾ ಇದ್ದಾವೆ. ಯಾಕಂತಂದ್ರೆ ಯಾರಿಗಾರು ಗೌರವ ಕೊಡುವಂಥ ಪ್ರಶ್ನೆಗಳು ಬರ್ತಾ ಇಲ್ಲ. ತಂದೆ ತಾಯಿ ಕೂಡ ಮಕ್ಕಳು ಕೊಡ್ತಾ ಇಲ್ಲ. ಏನಾದ್ರು ಹೇಳಕ್ಕಂದ್ರೆ ನಿಮ್ಮ ಮನೆಯವ್ರಿಗೆ ಹೇಳಿ, ನಿಮ್ಮ ಮಕ್ಕಳಿಗೆ ಹೇಳುವಂಥ ಪರಿಸ್ಥಿತಿಗಳು ಬರ್ತಾ ಇದೆ. ಉದ್ದೇಶ ಪೊಲೀಸ್ ಸ್ಟೇಷನ್ ಬರ್ತದೆ. ಪೊಲೀಸ್ ಸ್ಟೇಷನ್ ಬಂದು ಎಫ್ಐಆರ್ ಆಗಲಿ, ಕ್ಯಾಸ್ಟ್ ಆಗಿ ನೋಡುವಂಥ ಪರಿಸ್ಥಿತಿ ಬಂದಾಗ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಇವು ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕಾಗ್ತದೆ. ಹಬ್ಬದಲ್ಲಿ ನೀವು ಮೆರವಣಿಗೆ ಮಾಡ್ತಿದ್ದಾರೆ, ನಿಮ್ಮ ಆಚಾರ ವಿಚಾರಗಳಿಗೆ ನಾವು ಯಾವ ಗತಿಗಳನ್ನು ಪಡೆದು ಅದನ್ನು ಜವಾಬ್ದಾರಿ ಮಾಡಬೇಕು. ಹಕ್ಕು ಅಲ್ಲ, ಪ್ರತಿಯೊಬ್ಬರು ತಮ್ಮ ಜವಾಬ್ದಾರಿ ಮತ್ತು ಹಕ್ಕಿನ ಬಗ್ಗೆ ಮಾತಾಡ್ತಾರೆ. ಬಟ್ ಏನೇನು ನಾವು ಜವಾಬ್ದಾರಿ ಇರಬೇಕು ಅನ್ನೋದು ಯಾರಿಗೂ ಅಷ್ಟೊಂದು ಗೊತ್ತಿಲ್ಲ. ಈಗ ಜೀರೋ ಟ್ರಾಫಿಕ್ ಬಗ್ಗೆ ಹೇಳಿದ್ರಲ್ಲ, ಜೀರೋ ಟ್ರಾಫಿಕ್ ಕಾನ್ಸೆಪ್ಟು ಭಾಳ ರೇರ್ ಟೈಮಲ್ಲಿ ಅಪ್ಲೈ ಆಗ್ತದೆ. ಒಂದು ಆಂಬ್ಯುಲೆನ್ಸ್ ಇರ್ಬೋದು, ಯಾವುದೋ ಒಂದು ಹಾರ್ಟ್ ಅಂತ ಇನ್ನೊಂದು ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಸಂದರ್ಭದಲ್ಲಿ, ಅಥವಾ ಅಂತ ಆಗ್ತದೆ. ಇದರಲ್ಲಿ ಮಾಡೋದಂತೇನಿಲ್ಲ. ಬಟ್ ಯಾರೋ ಅಚಾನಕ್ಕಾಗಿ ಬರ್ತಾರೆ, ಯಾರು ಬುದ್ಧಿ ಬರ್ಬೋದು, ಅಥವಾ ಯಾವುದೋ ಒಂದು ಅಚಾನಕ್ ಅವನು ಅರ್ಜೆಂಟ್ ಕೆಲಸನೇ ಇರ್ಬೋದು, ನಾವು ಮಾಡಿದಂತ ಅವ್ನು ಗೊತ್ತಿರಲ್ಲ. ಅವ್ರ ಅಕಸ್ಮಾತ್ ಬಂದರೆ ನೀವು ಸ್ವಲ್ಪ ಸಹಕಾರ ಮಾಡಬೇಕು. ಎಲ್ಲರೂ ಕೊಡ್ಬೇಕಂತಿರೋದಿಲ್ಲ, ಟ್ರೈ ಮಾಡ್ತೇವೆ, ನಾವು ಪರೀಕ್ಷೆಗಳನ್ನ ಹಾಕೊಂಡಿರ್ತೇವೆ. ಆದರೂ ಜೀರೋ ಆಯಿತು, ಅವ್ನು ಯಾಕೆ ಬಂದಂತ ನೀವು ಮಾತಾಡೋದು, ಅವನಿಗೆ ಏನಾದರೂ ಮಾತಾಡೋದು, ಅವೆಲ್ಲ ಮತ್ತು ಕಾನೂನು ಸುರಕ್ಷತೆ ತಗೊಂತ ಇರ್ತವೆ. ಧರ್ಮವನ್ನು ಆಚರಣೆ ಮಾಡ್ತಿದ್ರು ನಾವು ಶಾಂತ ರೀತಿ ಮಾಡಬೇಕು. ನಾವು ಕೂಡ ಅದೇ ರೀತಿ ಅವತ್ತಿನ ದಿವಸ ಅಂದರೆ ಅಟ್ಲೀಸ್ಟ್ ಇರಬೇಕು, ನಾವು ದೇವರಂತೆ ಎಲ್ಲರೂ ಕಾಣಬೇಕು. ಮತ್ತು ಈ ರೋಡ್ ರಿಪೇರಿ ಬಗ್ಗೆ ಹೇಳಿದರೆ ಅದರ ಬಗ್ಗೆ ಅದು ನಮ್ಮ ವ್ಯಾಪ್ತಿ ಬರ್ತಕ್ಕಂಥಲ್ಲ, ಅದು ಕೂಡ ಅವ್ರು ಗಮನ ತರ್ತೇವೆ. ಮತ್ತು ಈಗಾಗಲೇ ಮಾಜಿ ಅಧ್ಯಕ್ಷರು, ಮಾಜಿ ಸದಸ್ಯರೆಲ್ಲ ಇದ್ದೀರಿ, ನೀವು ಕೂಡ ಅದನ್ನು ನೀವು ಹೇಳ್ಕೊಂಡು ಮಾಡ್ಕೋಬೋದು. ಇನ್ನು ಮುಖ್ಯವಾಗಿ ಬರೋದು ಈ ಪ್ರೊಸೆಷನಲ್ಲಿ ಬೈಕ್ಗಳನ್ನು ತಗೊಂಡು ಹೋಗ್ತೀವಿ. ಬೈಕ್ಗಳಿಗೆ ಸಾಕಷ್ಟು ಉದ್ದವಾದಂಥ ಧ್ವಜಗಳನ್ನು ಹಾಕ್ತಾರೆ. ನಮ್ಮ ಧರ್ಮದ ಬಗ್ಗೆ, ನಮ್ಮ ದೇವರ ಬಗ್ಗೆ ನಾವು ಎಷ್ಟು ಮುಗಿಲಾಗಲು ಜಗದಲ್ಲೂ ಮಾತಾಡಿದ್ರು ಅಷ್ಟೇ ನಮ್ಮ ಆಸಕ್ತಿ ಏನಿರ್ತದೆ ಅಷ್ಟು ನಾವು ಪೂಜಿಸಿದ್ರೆ ಅದು ಓಕೆ. ಈಗ ಫ್ಲ್ಯಾಗ್ಗಳನ್ನು ಜಾಸ್ತಿ ಹಾಕೋದ್ರಿಂದ ಟ್ರಾಫಿಕಲ್ಲಿ ಹೋಗ್ತಿರ್ತೀವಿ, ಬರ್ತಿರ್ತೀವಿ, ಯಾರಿಗೂ ಒಬ್ಬರಿಗೆ ಆ ಫ್ಲ್ಯಾಗ್ ಹಾಕ್ತದೆ ಅಥವಾ ಏನೋ ಒಂದು ಆಗ್ತದೆ. ಅವನ ವಿಚಾರದಲ್ಲಿ, ಅವನ ಸಂಕಷ್ಟದಲ್ಲಿ, ಅವನ ಇದರಲ್ಲಿ ಅವನು ಹೇಳ್ತಾನೆ. ಮಾತಾಡಬೇಕು ಅಂತ ಉದ್ದೇಶ ಇರೋದಲ್ಲ ಅವನಿಗೆ. ಅವು ಏನಾದರೂ ನನಗೆ ಎಲ್ಲ ನೋವು ಫ್ಲ್ಯಾಗ್ ಬಿಡ್ತು ಅಂತ ಅವ್ನು ಹೇಳ್ತಿದ್ರು. ನೀನು ನಾವು ಮಾಡೋದು ಇವತ್ತು ದಿವಸ ಉಂಟಾಸು, ನೀನೇ ನಮಗೆ ಕೇಳ್ತಾ ತೀವ್ರದ್ದು. ಇಂಥ ಪ್ರಸಂಗಗಳೆಲ್ಲ ಭಾಳ ಕೇಸ್ ಹೊಡಿತು. ಅದಕ್ಕೆ ದಯವಿಟ್ಟು ಅವ್ರು ಅತಿಯಾಗಿ ಹುಡುಗರು ಮಾಡೋದು ಬೇಕಾಗಿಲ್ಲ. ಅವ್ರು ಎಷ್ಟು ಬೇಕು ಸ್ವಲ್ಪ ಸಣ್ಣ ಪುಟ್ಟ ಇರಲಿ, ಬೈಕಲ್ಲಿ ಇಟ್ಕೊಳ್ಳಿ, ಸುಮ್ಮನೆ ಅವ್ರು ಸೈಲೆನ್ಸರ್ ತೆಗೆದು ಮೊನ್ನೆ ಸುಮ್ಮನೆ ಸರ್ಕಲ್ ಮಾಡಿದ್ದ ಅವನ ಕೇಸ್ ಆಯಿತು, ಅದರ ವಿಚಾರ ಗೊತ್ತಿದ್ದೀನಿ. ಸುಮ್ಮನೆ ಸೌಂಡ್ ಮಾಡೋದು, ಆಮೇಲೆ ವಿತೌಟ್ ಹೆಲ್ಮೆಟ್ ಇರ್ತದೆ, 3 ದಿನ ಅಥವಾ 4 ದಿನ ಹಾಕೊಳ್ಳೋದು, ಆಮೇಲೆ ಫುಲ್ಲು ರೈಸ್ ಮಾಡ್ಕೊಂಡು ಅಥವಾ ಏನೋ ಒಂದು ಕಾರಣ ಹಾಕೋದು, ಇಂಥವೆಲ್ಲ ಅಚಾತುರ್ಯಗಳು. ಆ ಸಂದರ್ಭಕ್ಕೆ ಅವಕಾಶ ಇಲ್ಲ. ಅದನ್ನ ಮಾಡೋದು ಹಾಗಿಲ್ಲ. ಆ್ಯಕ್ಚುಲಿ ಪ್ರೊಸೆಷನ್ ಮಾಡ್ತಿದ್ರು, ಸಣ್ಣ ಮಕ್ಕಳಿಗೆಲ್ಲ ಮೊದಲೇ ಮಾಡ್ತಿದ್ರು. ಈ ದೂರದಲ್ಲಿ ನಾವೆಲ್ಲ ಗೊತ್ತಿದೆ, ನಮ್ಮ ಫ್ರೆಂಡ್ಸ್ಗೆಲ್ಲ ಮಾಡ್ತಿದ್ರು.
ಸ್ಕೂಲ್ ಮಕ್ಕಳೆಲ್ಲ ಕರ್ಕೊಂಡು ಪ್ರವಾಸಕ್ಕೆ ಮಾಡಿಬಿಟ್ಟು ಒಂದು ಸಂದೇಶವನ್ನು ನೋಡಿ ಸ್ವೀಟ್ ಕೊಟ್ಟೆಲ್ಲ ಮಾಡ್ತೀವಿ. ಇಷ್ಟೆಲ್ಲ ಬದಲಾವಣೆ ಆಗ್ತದೆ, ಆಗಲಿ ತೊಂದರೆ ಇಲ್ಲ. ಬಟ್ ಅದರಿಂದ ಆ ಬೈಕ್ ಹುಡುಗರಿಗೆ ಸ್ವಲ್ಪ ನೀವು ಹೇಳಬೇಕು. ಸುಮ್ಮನೆ ನಾವೇನಾದ್ರು ಅನ್ನೋದು ನಮ್ಮ ಕಡೆಯವ್ರಿಗೆ ವಾದ ಅನ್ನೋದು ಅದಕ್ಕೆಲ್ಲ ಅವಕಾಶಗಳಿಲ್ಲ. ಕಾನೂನು ಏನು ಹೇಳ್ತದೆ ವಿದ್ಯಾರ್ಥಿಗಳು ಹೇಳಿದ್ರು, ಕಾನೂನು ಎಲ್ಲರಿಗೂ ಅಪ್ಲೈ ಆಗ್ತದೆ. ಭಾರತದ ಸಂವಿಧಾನ ವಿಶೇಷವಾದಂಥ ಸಂವಿಧಾನ, ಅದರ ಸಂವಿಧಾನ ಅಡಿಯಲ್ಲಿ ನಾವು ನೀವೆಲ್ಲ ಬದುಕ್ತಾ ಇದ್ದೀವಿ, ಉಸಿರಾಡ್ತಾ ಇದ್ದೀವಿ. ಯಾರಿಗೂ ಹೊರತಲ್ಲ, ನೋಡ್ತಾ ಇದ್ದೀರಿ ನೀವೆಲ್ಲ, ಯಾರು ದೊಡ್ಡವರು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಿ, ಯಾರಿಗೂ ಯಾರು ಹೊರತಲ್ಲ. ದೊಡ್ಡವರಿಗೆ ಹೆಚ್ಚು ಎಫೆಕ್ಟ್ ಆಗ್ತಾವೆ ಸಣ್ಣವ್ರಿಗಿಂತ. ಅದಕ್ಕಾಗಿ ಆ ಹಬ್ಬದ ದಿವಸಕ್ಕೂ ಕೂಡ ಯಾವುದೇ ಅಂತ ಅಚಟಗಳು ಆಗೋದು ಬೇಡ. ಹುಡುಗರು ಕೂಡ ನಮಗೆ ವಾದ ಮಾಡೋದು ಬೇಡ. ಬೈಕ್ಗಳಲ್ಲಿ ಫ್ಲಾಗ್ಗಳು ಮತ್ತೆ ಅವನ್ನ ಸಣ್ಣ ಸಣ್ಣ ಫ್ಲಾಗ್ಗಳು ಹಾಕೊಂಡು ಯಾವ ರೀತಿ ಹೋಗ್ತಿರ್ತಾರೆ ಒಂದು ಅಡ್ಡಾಗಿ ಹೋಗೋದು ಬೇಡ. ಆಮೇಲೆ ಎಲ್ಲ ಮಾಡಿಬಿಡಿ. ಆಮೇಲೆ ಫ್ಲೆಕ್ಸ್ ಬ್ಯಾನರ್ಸ್ ಹಾಕೋ ಬಗ್ಗೆ ಯಾರು ಹೇಳಿ ನಮಗೆ 3 ನಿಮಿಷ ಕೊಡಬೇಕು ಅಂತೇಳಿ ನಾವೇ ಯಾವ ಫ್ಲಾಗ್ಗಳನ್ನ ಯಾವ ಫ್ಲೆಕ್ಸ್ಗಳನ್ನ ಹೊರಕೊಂಡಿಲ್ಲ. ಬಟ್ ಏನಾಗ್ತದೆ ಅಂತಂದ್ರೆ ಒಂದು ಸಣ್ಣ ಇನ್ಸಿಡೆಂಟ್ ಅಂತ ಆದಾಗ ಅದು ನನ್ನ ಧರ್ಮಕ್ಕಾಯ್ತು, ನನ್ನ ಎದೆಗಾಯ್ತು ಪರಿಸ್ಥಿತಿ ಬರ್ತದೆ. ಎಲ್ಲರೂ ಸರಿ ಧರ್ಮದ ಬಗ್ಗೆ ನಮ್ಗೆ ಭಾಳ ಅಭಿಮಾನ ಇರ್ತದೆ. ಇನ್ನೊಂದು ಬಗ್ಗೆ ಧರ್ಮದ ಬಗ್ಗೆ ಕೂಡ ಸ್ವಾಭಿಮಾನ ಇರ್ತದೆ. ಅದು ಏನಾದರೂ ಆದಾಗ ಸಮಸ್ಯೆ ಆಗ್ತದೆ. ಅದಕ್ಕೆ ಏನಿದೆ ರೂಲ್ಸ್ ಅಂದರೆ CMC ಕಡೆಯಿಂದ ನೀವು ಕಂಪಲ್ಸರಿ ಪರ್ಮಿಷನ್ ತಗೋಬೇಕು. ಸ್ಕ್ವೇರ್ ಫುಟ್ ಮೇಲೆ ಬಿಲ್ ಮಾಡ್ತಾರೆ, ಎಷ್ಟು ಅವಧಿವರೆಗೂ ಇರ್ತದೆ ಅಂತ ಹೇಳ್ತಾರೆ. ಈ 24 hours ಇರ್ತೀರಾ, 12 hours ಇರ್ತೀರಾ, 48 hours ಇರ್ತೀರಾ, 72 hours ಇರ್ತೀರಾ, ಅವರಲ್ಲಿ ನೀವು ಒಂದು ಅಪ್ಲಿಕೇಶನ್ ಕೊಟ್ಟು ಪರ್ಮಿಷನ್ ತಗೋಬೇಕಾಗ್ತದೆ. ನೀವೆಲ್ಲ ಕಡೆ ಇಲ್ಲಿ CCTVಗಳು ಪೂರ ಎಲ್ಲ ಕವರ್ ಆಗಲ್ಲ. ಕೆಲವೊಂದು ರೋಡ್ಗಳಲ್ಲಿ ಮಾತ್ರ CCTV ಇದ್ದಾರೆ. ನಾಳೆ ಏನೋ ಒಂದು ಸಣ್ಣ ಪುಟ್ಟ ಆದಾಗ ಮನೆ ಯಾವುದೋ ಒಂದಾಗಿತ್ತು, ಅದು ನಾವು ಕಡೆ ಇಡ್ಬೋದು. ಬೇರೆ ಕಡೆ ಎಲ್ಲಾದಾಗ ನೀವು ಹಂಗಾಯ್ತು ಅಂತ ಹೇಳಿ ಬಂದು ನಾವು ಪೊಲೀಸ್ಗೆ ನಾವು ಕೂಡ ಅಸಹ್ಯ ಪಡ್ತೀವಿ. ಅದಕ್ಕಾಗಿ ಅವ್ರು ಪರ್ಟಿಕ್ಯುಲರ್ ಒಂದು ಟೈಮ್ ಇರ್ತದೆ, ಅದು ಎಷ್ಟು ಇರಬೇಕು, ಎಷ್ಟು ಹಾಕಬೇಕು, ಒಂದು ಪ್ಲೇಸ್ಗಳು ಫಿಕ್ಸ್ಬೇಕು. ಸುತ್ತ ಹೊಸ ಪ್ಲೇಸ್ಗಳಲ್ಲಿ ಅಲ್ಲಿ ಹಾಕೋ ಅವಶ್ಯಕತೆ ಇಲ್ಲ. ಪಬ್ಲಿಕ್ ಪ್ಲೇಸಲ್ಲಿ ಒಂದು ಗಾಳಿ ಇರ್ಬೋದು, ಒಂದು ಮಳೆ ಇರ್ಬೋದು, ನಾಯಿ ನದಿಗಳು, ಜಾನುವಾರುಗಳು ಸಾಕಷ್ಟು ಇದ್ದಾವೆ, ಅಡ್ಡಾಡ್ತಿರ್ತವೆ. ಯಾವುದೋ ಒಬ್ಬ ಬುದ್ಧಿ ವಿಕೂಲಿತವಾಗಿರ್ಬೋದು, ಏನೋ ಮಾಡೋದು ರಾತ್ರಿ ಟೈಮ್ ಇರೋದು, ಅವೆಲ್ಲ ಏನಾಗ್ತದೆ ಅಚಟಗಳಾಗ್ತದೆ. ಯಾರೋ ಏನು ಮಾಡ್ತೀವಿ ಬೇಕಂತ ಮಾಡಿದ್ವಿ ಅಂದರೆ ನಮ್ಮಲ್ಲಿ ಇರ್ತದೆ. ನಾವು ನಮ್ಮ ಜಿಲ್ಲೆಯೊಳಗೆ ಇರ್ತದೆ ಹುಜುಟಾಗಿ ಬಿಟ್ಟಿದ್ವಿ, ನಾವು ಪೂರ್ವಾಗ್ರಹ ಪೀಡಿತರಾಗಿರ್ತೇವೆ. ನಮ್ಮವ್ರು ಯಾರು ಮಾಡಿದ್ರು ಅವ್ರು ಯಾರು ಮಾಡಿಲ್ಲ ಅನ್ನುವಂಥ ಕಲ್ಪನೆಗಳು ಬರ್ತಿರ್ತವೆ. ಒಂದೇ ನಮ್ಮಲ್ಲಿ ಎಲ್ಲರಿಗೂ ಗೊತ್ತಿರ್ತದೆ ನಮಗೆ. ಅದಕ್ಕಾಗಿ ಅವ್ರು ದಯವಿಟ್ಟು ಒಂದು ದಿವಸ ಏನು ಇರ್ತದೆ ಅದನ್ನು ಹಾಕೊಂಡ್ಬಿಟ್ಟು ನೆಕ್ಸ್ಟ್ ಡೇ ಸಾಯಂಕಾಲ ಒಳಗೆ ತೆಗೆದುಬಿಡಿ. ಮತ್ತೆ ಆದಷ್ಟು ಪರ್ಮಿಷನ್ ತಗೊಳ್ಳಿ. ನಾಳೆ ಏಕೆ ಹೆಚ್ಚು ಕಡಿಮೆ ಆಗಬೇಕು. ಅದಕ್ಕೆ ಸ್ವಲ್ಪ ಮೇನ್ ಇರ್ತಾವಲ್ಲೆಲ್ಲ ಹಾಕೊಳ್ಳಿ. ಸಣ್ಣ ಪುಟ್ಟ ಅಲ್ಲಿ ಹೋಗೋಕ್ಕೆ ಆಗಿರೋದಲ್ಲ, ನೀವು ಹಾಕಿದ್ರೆ ಏನಾಗ್ತದೆ, ಒಂದು ಯಾವುದೋ ಗೂಡ್ಸ್ ವೆಹಿಕಲ್ ಬರ್ತದೆ, ಫ್ಯಾಕ್ಟ್ರಿ ಇದೆ, ಅದಕ್ಕೆ ಲಾರಿ ಬರ್ತದೆ, ಅದಕ್ಕೆ ಕೆಲಸ ಇರ್ತದೆ. ಅವಾಗ ಏನಾಗ್ತದೆ, ನಿಮ್ಗೆ ಯಾರೋ ಬರಲ್ಲ ಅಂತ ನಿಮ್ಗೆ ತಿಳಿಯಬೇಕು. ದಯವಿಟ್ಟು ಅಂತ ಸಣ್ಣ ಪುಟ್ಟ ಏನಾದರೂ ಕೂಡ ನೀವೇ ಅರ್ಥ ಕೊಡ್ಬೇಕು. ಯಾರಾದ್ರೂ ಉದ್ದೇಶ ಉಪಯೋಗ ಮಾಡಿದ್ರೆ ನಾವು ಬಿಡಲ್ಲ. ಕಾನೂನು ಪ್ರಕಾರ ಏನು ಮಾಡ್ತೀವಿ. ಸುಮ್ಮನೆ ನೀವು ಹಬ್ಬ ಏನು ನಡೀತಾ ಇರ್ತದೆ ಅಡ್ವಾನ್ಸ್ ಹಾಕೋದು, ಹಬ್ಬ ಮುಗಿದ ಮತ್ತೊಂದು ನಡೀತಾ ಇರೋದು ಅದು ಅವಶ್ಯಕತೆ ಇಲ್ಲ. ಅಷ್ಟು ಪ್ರದರ್ಶನ ಮಾಡೋದು ನಾವು ನಮ್ದು ಆಡಂಬರವನ್ನು ಬಹಿರಂಗಪಡಿಸೋದು ಅವಶ್ಯಕತೆ ಇಲ್ಲ. ನಮ್ಮ ಧರ್ಮಗಳು ನಮ್ಮ ಮಾತಾಡೋದು ಇಲ್ಲ. ಒಂದು ದಿವಸ ಹಾಕೊಳ್ಳಿ, ಅದು ಮುಗಿದ ತಕ್ಷಣ ನೀಬೇಕು. ಐದೈದೇ ನಾವು ಮುನ್ಸಿಪಾಲಿಟಿಗೆ ಕಳಿಸ್ಬೇಕಾಗ್ತದೆ. ಅದು ಸರಿಯಲ್ಲ. ಮುನ್ಸಿಪಾಲಿಟಿ ನೀವು ಆಗಿರ್ತದೆ ಅದು ದೇವ್ರ ಪೂಜೆತ್ತು, ಅದು ಕೈಗೊಬ್ಬರ ಇರಲಿ, ಪರಮೇಶ್ವರನ್ ಇರಲಿ, ರಾಮನ್ ಇರಲಿ, ಅದು ಅವ್ರು ಕರ್ಕೊಂಡು ಅರ್ಥ ಏನಲ್ಲ. ನೀವು ನೆಗ್ಲೆಕ್ಟ್ ಇರ್ತದೆ. ಒಂದು ದಿವಸ ಅಷ್ಟೇ ದೇವರು, ಒಂದು ದಿವಸ ನಿಮಗೆ ಅದು ದೇವರಲ್ಲ. ಅದಕ್ಕೆ ನೀವು ಹಾಕಿರ್ತೀರ ಮೇಲೆ ಮುಗಿದಲ್ಲಿ ತೊಂದರೆ ಇಲ್ಲ. ಇದು ಟೈಮ್ನಲ್ಲಿ ನಾವು ಕಾಯ್ದು ಒಂದು ದಿವಸ ಏನಾದ್ರು ಕಾಯ್ದು ಆಮೇಲೆ ನೆಕ್ಸ್ಟ್ ಅದರಿಂದ ಯಾರಿಗೂ ಕೂಡ ನಮಗಾಗಿ ನಿಮಗೆ ಅವಕಾಶ ಇರುವುದಿಲ್ಲ. ಪ್ರತಿ ವರ್ಷಕ್ಕೆ ಯಾವ ರೀತಿ ಮಾಡ್ತೀರಿ, ಎಲ್ಲಿಂದ ಪ್ರಶ್ನೆ ಸ್ಟಾರ್ಟ್ ಮಾಡ್ತೀರಿ, ಯಾವ ಮಾರ್ಗವಾಗಿ ಮಾಡ್ತೀರಿ, ಎಲ್ಲಿ ಹೋಗಿ ರೀಚ್ ಆಗ್ತೀರಿ ಅನ್ನೋದು ಅದು ಗ್ರಾಮೀಣ ಇರಲಿ ಪಟ್ಟಣನೇ ಇರಲಿ ನಾವು ಕೊಡಲೇಬೇಕಾಗ್ತದೆ. ಅದರ ಪ್ರಕಾರ ನಾವು ಬಂದೋಬಸ್ತಿಗೆ ನಾವೇ ಸಾಕ ಅಥವಾ ನೀವು ಸೇರ್ತಕ್ಕಂಥ ಜನಸಂಖ್ಯೆ, ನೀವು ಹೋಗ್ತಕ್ಕಂಥ ರೂಟಿಗೆ ಬಂದೋಬಸ್ತಿಗೆ ಹೆಚ್ಚಿನ ಸಿಬ್ಬಂದಿಗಳಿಗೆ ನಾವು ಬೇಕಾಗ್ತಕ್ಕಂಥ ವಿಚಾರವನ್ನು ಅಡ್ವಾನ್ಸಾಗಿ ನಾವೆಲ್ಲ ಪ್ಲ್ಯಾನ್ ಹಾಕಿ ಅದನ್ನು ನಿಲ್ಲಿಸಿದ್ರೆ ಸ್ವಲ್ಪ ಏನು ಈಜು ಹಬ್ಬ ಇರುತ್ತೆ ಬೆಳಗಿಂದ ರಾತ್ರಿವರೆಗೂ ನಾವು ಈಜು ಕಂಡುಗಳಿಗೆ ಮಾಹಿತಿಯನ್ನು ಕೊಡಬೇಕಾಗ್ತದೆ. ನಮ್ಮ ಹತ್ರ ಅಷ್ಟೇ ಇರೋದು ಅದೇ ಅಭಿವೃದ್ಧಿ ವಿಶೇಷ ಗಣೇಶ ಕೊಡ್ತಾ ಇರೋದು ಕೂಡ ಹಾಗೆ. ಅದಕ್ಕೆ ದಯವಿಟ್ಟು ನಿಮಗೆಲ್ಲ ಗೊತ್ತಿದೆ, ಒಂದು ಧರ್ಮ ಆಚರಣೆಗೆ ಇನ್ನೊಂದು ಧರ್ಮಕ್ಕೆ ಧಕ್ಕೆ ಆಗಲಿ, ತೊಂದರೆ ಆಗಲಿ, ಕಷ್ಟ ಆಗಲಿ ಆಗಬಾರ್ದು. ಎಲ್ಲರೂ ಸಂತೋಷದಿರಬೇಕು. ಮುಸ್ಲಿಂ ಆಗಿ ನಾವು ಇರಬೇಕು, ಹಿಂದೂ ಆಗಿ ನಾವು ಇರಬೇಕು. ಯಾವುದೇ ಇನ್ನೊಂದು ಧರ್ಮದವರಿಗೆ ಧಕ್ಕೆ ಆಗದ ರೀತಿಯಲ್ಲಿ ಅದಕ್ಕೊಂದು ಬೆಲೆ ಇರಬೇಕು. ಮತ್ತೆ ಮುಂದಿನ ವರ್ಷ ಯಾವಾಗ ಬೇರೆ ಇರಬೇಕು ಹೊರತಾಗಿ ಯಾಕಾಗುವಂಥ ಹಬ್ಬ ಮತ್ತೆ ಈ ಒಂದು ತಿಂಗಳ ಪರಿಸ್ಥಿತಿ ಬರಬಾರದು. ಅದಕ್ಕಾಗಿ ನಿಮ್ಮಲ್ಲಿ ಏನಂತಂದ್ರೆ ನಾವು ಈ ಪೊಲೀಸರೇ ಎಲ್ಲರೂ ಮಾಡೋಕ್ಕಾಗಲ್ಲ. ನಿಮ್ಮ ಸಹಕಾರ ಭಾಳ ಅಗತ್ಯ ಇರ್ತದೆ. ಜನಸ್ನೇಹಿ ಪೊಲೀಸರು ಏನೇ ಸಮಸ್ಯೆಗಳಿದ್ರು ಅವತ್ತೇ ಇಲ್ಲಿ ಅತ್ಯಂತ ಪೂರ್ವದಲ್ಲಿ ಜಾಗಗಳಿದೆ ನಮ್ಮ ಗಮನಕ್ಕೆ ತಗೊಂಡು ಏನೋ ಒಂದು ಸಣ್ಣ ಪುಟ್ಟ ಆದರೂ ಕೂಡ ಅದನ್ನು ದೊಡ್ಡದು ಮಾಡಬೇಡಿ. ಅದನ್ನ ಅಂದರೆ ಬಿಡುಗಡೆ ಇರ್ತಲ್ಲ, ದೊಡ್ಡ ಮಾಡುವುದು ನಮ್ಮ ಗಮನಕ್ಕೆ ಕಾನೂನಿನ ಅಡಿಯಲ್ಲಿ ಏನು ಅವಕಾಶಗಳಿದೆ ಅದರ ಪ್ರಕಾರ ನಾವು ಪ್ರಕರಣ ದಾಖಲಿಸಿದ್ದೀವಿ. ಅದನ್ನೆಲ್ಲ ಸರಿ ಮಾಡುವ ಪ್ರಯತ್ನ ಮಾಡ್ತೀವಿ. ನಿಮ್ಮ ಸರ್ಕಾರ ನಮಗೆ ಯಾವತ್ತೂ ಇರಲಿ ಅಂತ ಹೇಳ್ಬಿಟ್ಟು ಈ ಒಂದು ಶಾಂತಿ ಸಭೆಯಲ್ಲಿ ನಾವೆಲ್ಲ ಮುಂದಿನ ಎಲ್ಲರಿಗೂ ಕೂಡ ನಮ್ಮ ವೈಯಕ್ತಿಕ ಹಾಗೂ ಇಲಾಖೆ ವತಿಯಿಂದ ಧನ್ಯವಾದಗಳು ಅರ್ಪಿಸಿ ನನ್ನ ಮಾತುಗಳನ್ನು